ಎಸ್, ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಪಾರ್ಟಿ ಒಗ್ಗಟ್ಟಾದರೂ ಕೊನೆಗೆ ನ್ಯಾಯ ಸಿಗಬೇಕು ಅಂತ ಫೈಟ್ ಮಾಡಿದ್ರು, ನ್ಯಾಯ ಸಿಕ್ತು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟರು. ಮೋದಿ ಬಂದು ಕ್ಷಮೆ ಕೇಳಿದ್ದು ಆಯಿತು. ಅಂದರೆ ಯುವಕರಲ್ಲಿ ಅಂಥ ದೊಡ್ಡ ಶಕ್ತಿ ಇದೆ, ಒಗ್ಗಟ್ಟಲ್ಲಿ ಬಲ ಇದೆ ಅಂತ ತೋರಿಸಿದ್ರು. ಅದನ್ನು ಎಲ್ಲ ಕಡೆನೂ ಆಗಬೇಕು. ನಮ್ಮ ಕರ್ನಾಟಕದಲ್ಲಿ ಕೂಡ ಬಿಡದಿ ಹೋರಾಟ ನಡೀತಾ ಇದೆ, ಅಲ್ಲಿಗೂ ನಡೀಬೇಕು. ಮತ್ತು ಎಲ್ಲೆಲ್ಲ ಅನ್ಯಾಯಗಳಿರುತ್ತೋ ಎಲ್ಲವೂ ಕೂಡ ಒಗ್ಗಟ್ಟಾಗಬೇಕು. ಆದರೆ ಈ ಒಗ್ಗಟ್ಟು ಡೆಲ್ಲಿನಲ್ಲಿ ಯಾಕೆ ಅಷ್ಟೊಂದಾಯಿತು? ನಿಜವಾಗ್ಲೂ ಆ ರಿಯಲ್ ಪ್ರತಿಭಟನಾಕಾರರು ಏನಿದ್ದೀರೋ ಅದ್ರ ಮಧ್ಯೆ ಆ್ಯಂಟಿ ಕರಪ್ಷನಿಸ್ಟ್ಗಳು ಅಥವಾ ಬೇರೆ ಬೇರೆಯವರು ಕೂಡ ಬಂದು ಮಿಕ್ಸ್ ಆಗಿ ಈ ಹಿಂಸಾತ್ಮಕವಾಗಿ ಅದು ಕನ್ವರ್ಟ್ ಆಯ್ತಾ ಇದು. ಹಾಗಾದರೆ ನೀಟ್ ಕ್ವಶನ್ ಪೇಪರ್ ಲೀಕಲ್ಲಿ ಆದಂಥ ಈ ಒಂದು ಪ್ರತಿಭಟನೆ ನಿಜಕ್ಕೂ ಎಷ್ಟು ಮಟ್ಟಿಗೆ ಸರಿ ಇದೆ? ಅಂದರೆ ರಕ್ತಸಿಕ್ತವಾಗಿತ್ತಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ ಇದೆ ಅಂತ ಹೇಳ್ತಿರುವಂಥದ್ದು. ಕ್ರೈಮ್ ಲೆವೆಲ್ಗೆ ಹೊಟ್ಟೋಗ್ಬಿಡುತ್ತಲ್ಲ. ಪೊಲೀಸರು ಹೊಡೆದಾಡಿದ್ರು, ಸ್ಟೂಡೆಂಟ್ಗೂ ಕೂಡ ಏಟ್ಗಳು ಬೀಳ್ತು. ಪಾಲಿಟಿಕ್ಸ್ಗೆ ಅವ್ರು ಬಂದರು, ನಾನೇ ಅಂತ ಅಂದ್ಕೊಂಡು ಒಂದಷ್ಟು ಜನ ಆ ಕ್ರೆಡಿಟ್ ತೊಗೊಂಡ್ರು. ಇದು ರಾಜಕೀಯವಾಗಿ ಕೂಡ ಟರ್ನ್ ಆಯಿತು. ಹಾಗಾದರೆ ಇಲ್ಲಿ ನಿಜಕ್ಕೂ ಕೂಡ ಬಂದವರು ರಿಯಲ್ ಪ್ರತಿಭಟನಾಕಾರರ ಮಧ್ಯೆ ನುಸುಳಿದಂಥ ಆ ದಂಗೆಕೋರರು ಯಾರು? ಹಾಗಾದರೆ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ತಿರೋರು ಹಾಗಾದರೆ ಟೋಟಲಾಗಿ ಒಂಚೂರು ಮಾತಾಡ್ಬಿಡೋಣ ರಿಂಗ್ ಜೊತೆ. ರಿತಿಕ್ ಏನು ಹೇಳ್ತೀರಿ ಇದಕ್ಕೆ? ಸರ್, ಇದರಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಇದು ಹೊಸದಾಗಿ ಉಟ್ಕೊಂಡಿರೋ ಈಗ ರೀಸೆಂಟ್ ಪಾರ್ಟಿ. ಸೊ ಎಲ್ಲರಿಗೂ ಇದ್ರ ಬಗ್ಗೆ ಅರಿವಿರುತ್ತೆ. ಫಸ್ಟ್ ಇದ್ರ ಬಗ್ಗೆ ಹೇಳಬೇಕಂತಂದರೆ ನೀಟ್ ಪರವಾಗಿ, ಸ್ಟೂಡೆಂಟ್ಸ್ ಪರವಾಗಿ ಒಂದು ಆಗಿರೋ ಪ್ರೊಟೆಸ್ಟ್. ಯಾಕಂತಂದರೆ ಈಗ ಪೇಪರ್ ಲೀಕ್ ಆಗಿತ್ತು, ಇನ್ನೊಂದು ಟ್ಯಾಂಪ್ರಿಂಗ್ ಆಗಿತ್ತು ಅಂತ. May 3 ಆಲ್ರೆಡಿ ಫಸ್ಟು ನೀಟ್ ಎಕ್ಸಾಮಿನೇಷನ್ ಬಿಟ್ಟಿದ್ರು ಆಲ್ ಓವರ್ ಇಂಡಿಯಾ. ಅದು ಕ್ಯಾನ್ಸಲ್ ಆಗಿ ಮತ್ತೆ ಈಗ June 21, 2026 ಕೂಡ ಬಿಟ್ಟು ರಿಸಲ್ಟ್ ಕೂಡ ಅನೌನ್ಸ್ ಆಗಿ NDTVಲೂ ಕೂಡ ಅದನ್ನು ಟಾಪರ್ ಬಂದಿರೋ ಇಂಟರ್ವ್ಯೂ ಕೂಡ ನಡೆದ್ಬಿಡ್ತು. ರಿಸಲ್ಟ್ ಎಲ್ಲ ಬಂದ ಮೇಲೂ ಕೂಡ ಈಗ ಜಂತರ್ ಮಂತರಲ್ಲಿ ಪ್ರೊಟೆಸ್ಟ್ ಕೂಡ ನಡೀತು. ಯಾಕಂದರೆ ಹಳೆ ನೀಟ್ ಪೇಪರ್ ಲೀಕ್ ಆಗಿತ್ತು ಅಂತ ಪ್ರೊಟೆಸ್ಟು ಮಾಡಿದ್ರು. ಅಲ್ಲಿ ಎಜುಕೇಷನ್ ಮಿನಿಸ್ಟರ್ ರೆಸಿಗ್ನೇಷನ್ನು ಕೊಟ್ಟಾಯಿತು. ಅವ್ರು ಅಂದ್ಕೊಂಡಿದ್ದು ಅವ್ರು ಸಕ್ಸೀಡು ಆಗೋದ್ರು. ಇಲ್ಲಿ ಎರಡು ಪರ್ಸ್ಪೆಕ್ಟಿವಲ್ಲಿ ನೋಡಬೇಕಾಗತ್ತೆ. ಒಂದು ಪೊಲಿಟಿಕಲ್ ಪಾರ್ಟಿ ಪರ್ಸ್ಪೆಕ್ಟಿವ್, ಇನ್ನೊಂದು ರಿಯಲ್ ಜಸ್ಟಿಸ್ಗೋಸ್ಕರ ಹೋರಾಡಿದ್ರ ಅನ್ನೋದು ಇನ್ನೊಂದು ಪರ್ಸ್ಪೆಕ್ಟಿವ್. ಇಲ್ಲಿ ಏನಾಗುತ್ತೆ ಅಂದರೆ ಸರ್, ಇಲ್ಲಿ ಲಾಸ್ಟ್ 20th ಜುಲೈಯಲ್ಲಿ ಪಾರ್ಲಿಮೆಂಟಲ್ಲಿ ಸೆಷನ್ ನಡೀತಾ ಇರುತ್ತೆ. ಅಲ್ಲಿ ಸುಮಾರು ಜನ ಹೋಗಿ ಅಟೆಂಪ್ಟ್ ಮಾಡ್ತಾರೆ ಅಲ್ಲಿ ದಾಳಿ ಮಾಡೋದಕ್ಕೆ, CJP ಕಾರ್ಯಕರ್ತರುಗಳು. ಅಲ್ಲಿ ಒಂದು ಬ್ರೀಫ್ ಸೆನ್ಸಸ್ ನಡೆದಾಗ ಗೊತ್ತಾಗುತ್ತೆ ಎಷ್ಟೋ ಆ್ಯಂಟಿ ನ್ಯಾಷನಲ್ಸು, ಎಷ್ಟೋ ಮರ್ಡರ್ಸು, ಎಷ್ಟೋ ರೇಪಿಸ್ಟ್ಗಳು, ಎಷ್ಟೋ ಕ್ರಿಮಿನಲ್ ಆಕ್ಟಿವಿಟಿ ಇನ್ವಾಲ್ವ್ ಆಗಿರೋರೆಲ್ಲ ಈ ಪ್ರೊಟೆಸ್ಟಲ್ಲಿ ಭಾಗಿಯಾಗಿದ್ದಾರೆ ಅಂತ ಒಂದು ರಿಪೋರ್ಟ್ ಬಂದಿದೆ, ಇಂಟೆಲೆಕ್ಚುಯಲ್ ರಿಪೋರ್ಟ್. ಇನ್ನೊಂದು ಏನಾಗಿದೆ ಅಂತಂದರೆ, ಈ ಪ್ರೊಟೆಸ್ಟಲ್ಲಿ ನಾವು ಎರಡು ರೀತಿ ಪರಿಗಣಿಸಬೇಕು. ಒಂದು ಹಲವಾರು ಜನ, ಸುಮಾರು ಸಾವಿರಾರು ಜನ ಸ್ಟೂಡೆಂಟ್ಸ್, ಲಕ್ಷಾಂತರ ಸ್ಟೂಡೆಂಟ್ಸ್ ಭಾಗಿಯಾಗಿದ್ದಾರೆ ಅಂತಂದರೆ ಇದರಲ್ಲಿ ಎಷ್ಟು ಜನ ರಿಯಲ್ ಸ್ಟೂಡೆಂಟ್ಸ್ ಅಂತ ಹಲವಾರು ಇಂಟರ್ವ್ಯೂಗಳು ನೋಡಿದೆ. ಸ್ಟೂಡೆಂಟ್ಸ್ ವೇರ್ ಡ್ರ್ಯಾಗ್ಡ್ ಅಂತೆ, ದೇ ವರ್ ಡ್ರ್ಯಾಗ್ಡ್ ಫ್ರಮ್ ದ ಕ್ಲಾಸ್ ಡೈರೆಕ್ಟ್ಲಿ ಆನ್ ದ ರೋಡ್ಸ್ ಟು ಪ್ರೊಟೆಸ್ಟ್ ಅಗೇನ್ಸ್ಟ್ ದ ರೂಲಿಂಗ್ ಗವರ್ಮೆಂಟ್ BJP. ನಾನು ಯಾವುದೇ ಪೊಲಿಟಿಕಲ್ ಪಾರ್ಟಿ ಫಾರ್ ಆ್ಯಂಡ್ ಅಗೇನ್ಸ್ಟ್ ಮಾತಾಡ್ತಿಲ್ಲ, ಅನಲೈಸಿಂಗ್ ದ ಕ್ರೈಸಿಸ್, ಅನಲೈಸಿಂಗ್ ದ ಸಿನಾರಿಯೋ ಅಷ್ಟೇ. ಇಲ್ಲಿ ಎಷ್ಟು ಜನ ರಿಯಲ್ ಸ್ಟೂಡೆಂಟ್ಸ್ ಇದ್ರು? ಕೆಲವರಿಗೆ ಇಂಟರ್ವ್ಯೂ ಮಾಡ್ತಿದ್ದಾಗ CBSE ಅಂದರೆ ಏನೂ ಗೊತ್ತಿಲ್ಲ, ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಗೊತ್ತಿಲ್ಲ, ICSE ಅಂದ್ರೆ ಗೊತ್ತಿಲ್ಲ, ನೀಟ್ ಫುಲ್ ಫಾರ್ಮ್ ಗೊತ್ತಿಲ್ಲ. ಇಂಥವರೆಲ್ಲ ಪ್ರೊಟೆಸ್ಟ್ಗಳಿಗೆ ಜಾಯಿನ್ ಆಗಿದ್ರು. ಸೊ ಇದು ಯಾವ ಇಮೇಜ್ ಕೊಡುತ್ತೆ? ಪಬ್ಲಿಕ್ಗೆ ಎಳ್ಕೊಂಡು ಬಂದ್ರು. ಪಬ್ಲಿಕ್ಗೆ ಯಾವ ಇಮೇಜ್ ಬರುತ್ತೆ? ಇವರೆಲ್ಲ ಆಂಟಿ ನ್ಯಾಷನಲ್ಸ್ ಅನ್ನೋದು ಒಂದು ಇಮೇಜ್ ಬರುತ್ತೆ. ನೀವು ನೀಟ್ಗೋಸ್ಕರ ಬಂದರೆ, ನೀಟ್ಗೋಸ್ಕರ ನೀವು ಚಳುವಳಿ ನಡೆಸಿದ್ರೆ, ನೀವು ನೀಟ್ ಫುಲ್ ಫಾರ್ಮೇ ಗೊತ್ತಿಲ್ಲ ಅಂತಂದ್ರೆ, ದ ಹೋಲ್ ಪಾಯಿಂಟ್ ಇನ್ ಅಲಿಜಿಂಗ್ ಆರ್ ಹೋಲ್ ಪಾಯಿಂಟ್ ಇನ್ ಬಾಯ್ಕಾಟಿಂಗ್ ಇಸ್ ಟೋಟಲಿ ರಾಂಗ್ ಆರ್ ಇಟ್ ಡಸಂಟ್ ಲುಕ್ ರೈಟ್ ಫಾರ್ ದ ಸಿಟಿಸನ್ಸ್. ನಿಮ್ ಹೋಲ್ ಪಾಯಿಂಟೇ ಝೀರೋಗೆ ಬಂದು ನಿಂತ್ಕೊಂಡ್ಬಿಡುತ್ತಲ್ಲ. ಇನ್ನೊಂದು ಏನು ಹೇಳ್ಬೇಕಂದ್ರೆ ಸರ್, ಇಲ್ಲಿ ಒಂದು ಡೀಪ್ ಅನಾಲಿಸಿಸ್ ಮಾಡಿ ಸುಮಾರು ಜನಕ್ಕೆ ಇದು ಗೊತ್ತಿದೆ, ಹಲವಾರು ಜನಕ್ಕೆ ಗೊತ್ತಿಲ್ಲ. ಇಲ್ಲಿ ಏನಕ್ಕೆ ಅವತ್ತೇ ಪ್ಲಾನ್ ಮಾಡ್ತಾರೆ? ಏನಕ್ಕೆ ಅವತ್ತೇ ನಮಗೆ ಜಗಳ, ಎಲ್ಲ ಗುಂಪು ಘರ್ಷಣೆಗಳಾಗತ್ತೆ? ಏನಕ್ಕೆ ಅವತ್ತೇ ಪ್ಲಾನ್ ಮಾಡ್ತಾರೆ? ಪಾರ್ಲಿಮೆಂಟ್ ಸೆಷನ್ ದಿವಸ ಏನಕ್ಕೆ ಪ್ಲಾನ್ ಮಾಡ್ತಾರೆ ಅಂತಂದ್ರೆ, FCRA ಬಿಲ್ ಇಂಟ್ರೊಡ್ಯೂಸ್ ಆಗುತ್ತೆ 2026, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಬಿಲ್. ಇದು ಇಂಟ್ರೊಡ್ಯೂಸ್ ಆಗುತ್ತೆ. ಏನು ಈ ಬಿಲ್ ಹೇಳುತ್ತೆ ಅಂತಂದ್ರೆ, ಫಾರಿನ್ ಕಂಟ್ರೀಸ್ ಇಂದ NGOಗಳಿಗೆ, ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್ಗೆ ಫಂಡ್ ರೇಸ್ ಆಗಂತ ಬಿಲ್ಲು. ಎಲ್ಲ ಈ NGOಗಳಿಗೆ ರೇಸ್ ಆಗ್ತಿದ್ರೆ ಸೆಂಟ್ರಲ್ ಗವರ್ಮೆಂಟ್ಗೆ ಅಕೌಂಟಬಲ್ ಇರುತ್ತೆ ಆಸ್ ಟು ವೇರ್ ಅಂಡ್ ವಾಟ್, ಆಸ್ ಟು ಹೌ, ವಾಟ್ ಪ್ರಪೋರ್ಷನ್ ದ ಮನಿ ಇಸ್ ರಿಸೀವ್ಡ್ ಅಂಡ್ ಟು ಹೌ ಮೆನಿ, ವಾಟ್ ಎಕ್ಸ್ಟೆಂಟ್ ವಿ ಹ್ಯಾವ್ ಸ್ಪೆಂಟ್ ದ ಮನಿ ಅನ್ನಂಥದ್ದೇ ಈ ಬಿಲ್ಲು. ಈ FCRA ಬಿಲ್ ಇಂಟ್ರೊಡ್ಯೂಸ್ ಆಗ್ತಿದ್ದಂಗೆನೆ, ಆಗೋ ಟೈಮಲ್ಲೇ ಇವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅನ್ನೋದಾದ್ರೆ ಇದು ಆಂಟಿ ನ್ಯಾಷನಲ್ ಗ್ಯಾಂಗ್ ಕೂಡ ಇನ್ವಾಲ್ವ್ ಆಗಿದೆ. I am not against the students, I am for the students, but the scenario which the protest has taken place in Jantar Mantar and also the attack on parliament, ಇದೆರಡೂನ ಇಂಟರ್ಪ್ರಿಟ್ ಮಾಡಿ ನೋಡಿದ್ರೆ ಇದು ಪ್ಲಾನ್ಡ್ ಆಕ್ಟಿವಿಟಿ ತರ ಕಾಣ್ತಿದೆ. ಈ ಮೂರನೇ ಆಸ್ಪೆಕ್ಟ್ ಏನಂತಂದ್ರೆ,
ಈ ಬಿಲ್ ನಡೆಯೋದಕ್ಕೂ ಅವತ್ತು ಆಗ್ತಾ ಇರೋದಕ್ಕೂ ಒಂದು ಇಂಟರ್ಲಿಂಕ್ ಮಾಡ್ತಾರೆ. ಈ NGO, ಈ ಟಾಪ್ 2 NGOs ನಡೆಸ್ತಿದ್ದಾರೆ, ಸೋನಮ್ ವಾಂಗ್ಚುಕ್ ಅಂತ. ಅವರು NGOಗಳನ್ನ ನಡೆಸ್ತಿದ್ದಾರೆ. ಇದು ಹಾಗೆ ಒಂದು ಸ್ವಲ್ಪ ಕಪಲ್ ಆಫ್ ಡೇಸ್ಗೆನೆ ಹೋಗಿ ಜಾಯಿನ್ ಆಗ್ತಾರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಹತ್ರ. ಇದು ಏನಕ್ಕೆ ಜಾಯಿನ್ ಆಗ್ತಾರೆ? ಅವ್ರು NGO ನಡೆಸ್ತಿದ್ದಾರೆ, ಅವರು ಕೂಡ ಸಪೋರ್ಟ್ ಮಾಡ್ತಾರೆ. ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್, ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ನೀವು ಯಾವುದೇ ರೀತಿ ಫೇವರ್ಸ್ನ ಎಕ್ಸ್ಪೆಕ್ಟ್ ಮಾಡದೆ ವರ್ಕ್ ಮಾಡುವಂಥ ಆರ್ಗನೈಸೇಷನ್ NGO. ಕಾಕ್ರೋಚ್ ಜನತಾ ಪಾರ್ಟಿ ಅವ್ರು ಮಾಡ್ತಾರಲ್ಲ ಸರ್, ಇದಕ್ಕೆ ಬೆಂಬಲ ಯಾರ್ಯಾರು? KJP ಬೆಂಬಲಿಗರು ಇರ್ತಾರೆ. CM ಅವರು ಹೋಗ್ಬಿಟ್ಟು ಅದ್ರ ಮುಂದೆ ಏನು ಸ್ಟ್ರೈಕ್ ಮಾಡ್ತಾರೆ, ಆಮ್ ಆದ್ಮಿ ಪಾರ್ಟಿ ಸೇರ್ಕೊಳ್ಳುತ್ತೆ, ಎಲ್ಲಾರು ಮಾಡ್ತಾರೆ. ಇಲ್ಲಿ ಇನ್ನೊಂದು ಏನು, ಪೊಲಿಟಿಕಲ್ ಕನ್ಫ್ಯೂಷನ್ಸ್, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ರಾಹುಲ್ ಗಾಂಧಿ ಅವರು ಒಂದು ವಿಡಿಯೋ ಪಾರ್ಲಿಮೆಂಟ್ ನಡಿಬೇಕಿದ್ರೆ ಓಪನ್ ಸಭೆಯಲ್ಲಿ ಆನರಬಲ್ ಪ್ರೈಮ್ ಮಿನಿಸ್ಟರ್ಗೆ ಶೇಕ್ ಹ್ಯಾಂಡ್ ಮಾಡಿ ಹಗ್ ಮಾಡಕ್ ಹೋಗ್ತಾರೆ. ವಿಡಿಯೋ ಇದ್ರೆ ಅದನ್ನ ಕ್ಲಿಪ್ ಎಲ್ಲ ನೋಡಿರ್ತೀರಾ. ಅಲ್ಲಿ ಹಗ್ ಮಾಡ್ತೀರಾ. ಪಾಲಿಟಿಕ್ಸ್ ಫ್ರೆಂಡ್ಲಿ ಇರಲಿ, ಯು ಆರ್ ವರ್ಕಿಂಗ್ ಫಾರ್ ಇಟ್. ಇದು ಹೆಂಗೆ ಅಂತಂದ್ರೆ ಜನರು ಯಾರ್ ಮೇಕಿಂಗ್ ದ ಪಬ್ಲಿಕ್ ಫೂಲ್ಸ್ ಅಷ್ಟೇ. ಅವ್ರ ಜನರುಗಳು ಕೋತಿ ಆಗ್ತಿದ್ದಾರೆ ವಿಡಿಯೋಗಳನ್ನ ನೋಡಿ. ಆಪೋಸಿಷನ್ ಲೀಡರ್ಸ್ ಅಂತೀರಾ, ಒಂದೇ ಇದ್ರಲ್ಲಿ ಕೂತ್ಕೊಂಡು ಮಾತಾಡ್ತೀರಾ, ಎಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತೀರಾ, ಕಾಂಗ್ರೆಸ್ BJP ಒಂದಾಗಿರ್ತೀರಾ. ಹಿಂದ್ಗಡೆ ಈ ತರ ಸುಮ್ಮನೆ ನಾಮಕಾವಸ್ಥೆಗೆ ಹೋಗಿ ನಾವು ಸ್ಟ್ರೈಕ್ ಮಾಡಿದ್ವಿ, ನಾವು ಪಾಲಿಟಿಕ್ಸ್ ಅಲ್ಲಿ ಇದೀವಿ ಅಂತ ತೋರಿಸ್ತೀರಾ. BJP, ಕಾಂಗ್ರೆಸ್, JD ಯಾವುದೇ ತಗೊಂಡ್ರು ಯಾರ್ ಇನ್ ದ ಸೇಮ್ ಲೈನ್. ಎಲ್ಲಾ ಅಧಿಕಾರಿಗಳಿಗೂ ಫೋನ್ ಟಚ್ ಅಲ್ಲೇ ಮುಗಿಸ್ಕೋತೀರಾ. ಬಟ್ ಪಬ್ಲಿಕ್ ಏನು, ಒಬ್ಬ ಪಾರ್ಟಿ ಅಗೇನ್ಸ್ಟ್ ಇದಾರಪ್ಪ, ಇವ್ರು ಆಪೋಸಿಷನ್ ಲೀಡರು, ಇವರು ರೂಲಿಂಗ್ ಪಾರ್ಟಿ ಅನ್ನೋದನ್ನ ನೀವು ಫಾಲ್ಸ್ ಇಮೇಜ್ ಕೊಡ್ತಿದ್ದೀರಾ. CJP ಪಾರ್ಟಿಲಿ ಏನ್ ನಡೀತು ಸರ್? ಪೊಲೀಸ್ ಆಫೀಸರ್ಸ್ ರ್ಯಾಂಡಮ್ ಆಗಿ ದೇ ಆರ್ ಹರಾಸಿಂಗ್ ವುಮೆನ್. ಯಾರೋ ಒಬ್ಬ ಬಂದು ಸ್ಲಾಪೇ ಮಾಡ್ತಾನೆ ಒಬ್ಬ ವುಮೆನ್ಗೆ. ಆ ಅಧಿಕಾರ ಯಾರು ಕೊಟ್ರು ಅವ್ರಿಗೆ? ಇದನ್ನ ಎಲ್ಲಾ ಫೋರಮ್ ಅಲ್ಲೂ ಆನರಬಲ್ ಸುಪ್ರೀಂ ಕೋರ್ಟ್ ಮುಂದೆ ಎಲ್ಲ ತಂದಿಟ್ಟಿದ್ರು. ಅದಾದ್ಮೇಲೆ ಇವ್ರು ರಿವೋಲ್ಟ್ ಮಾಡಿ ಪೊಲೀಸ್ ಆಫೀಸರ್ಸ್ ಮೇಲೆ ಇವರು ಬೀಳ್ತಾರೆ. ಇಲ್ಲಿ ಏನಾಗೋಯ್ತು, ಪೊಲೀಸ್ ಆಫೀಸರ್ಸ್ ಮೇಲೆ ಬೀಳ್ಬೇಕಾದ್ರೆ ಈ ನಾರ್ಮಲ್ ಸಿಟಿಸನ್ಸ್ಗೆ ಅಷ್ಟು ಪವರ್ ಇಲ್ಲ, ಒಗ್ಗಟ್ಟಿಲ್ಲ. ಆಂಟಿ ನ್ಯಾಷನಲ್ ಗ್ರೂಪ್ಸ್ ಒಂದು 5 ಜನ ಸೇರ್ಕೊಂಡಿರ್ತಾರೆ ಅನ್ಕೊಳ್ಳಿ, ಅವರು ಅಟ್ಯಾಕ್ ಮಾಡ್ತಾರೆ. ಅದನ್ನ ನೋಡ್ಕೊಂಡು 5 ಜನ ಅಟ್ಯಾಕ್ ಮಾಡಿದ್ರೆ ಅದನ್ನ ಮಾಬ್ ಕ್ರಿಯೇಟ್ ಆಗುತ್ತೆ. ಒಬ್ಬ ಹೊಡಿಯೋದನ್ನ ಕಾಯ್ತಾರೆ. ಇದು ಪೊಲೀಸ್ ಮೇಲೆ ಮಾಡಿರೋದು ಜನರು ತಪ್ಪಿದೆ, ಪಬ್ಲಿಕ್ ಒಂದ್ ಕಡೆ ಆದ್ರೆ ಸಿಸ್ಟಮ್ ಸರ್, ಸಿಸ್ಟಮ್. ಈಗ ನಾವ್ ಯಾವ ಯುಗದಲ್ಲಿದ್ದೀವಿ? ಕಲಿಯುಗದಲ್ಲಿದ್ದೀವಿ. ಎಲ್ಲ ಆದ್ಮೇಲೆ ರಾಮಯುಗ ಬರಲೇಬೇಕು. ಮೆಟ್ರೋ ಸಿಟೀಸ್ ಜಾಸ್ತಿ ಆಗ್ತಿದೆ, ರೋಡ್ ಟ್ಯಾಪಿಂಗು, ಬ್ಯಾಂಗ್ಳೂರು ಎಕ್ಸ್ಪ್ಯಾಂಡ್ ಆಗ್ತಿದೆ, ಟೌನ್ಶಿಪ್ಗಳು ಜಾಸ್ತಿ ಆಗ್ತಿದೆ, ಬಿಡದಿ ರೈತರುಗಳೆಲ್ಲ ಬೀದಿಗೆ ಬಂದು ಕೂತ್ಕೊಂಡು ಪ್ರೊಟೆಸ್ಟ್ ಮಾಡೋ ತರ. ಒಂದಲ್ಲ ಒಂದ್ ದಿವಸ ಅಂತ್ಯ ಆಗ್ಬೇಕಿಲ್ಲ, ವಾಲ್ಕ್ಯಾನೋ ಆಗ್ಬೇಕು, ಇಲ್ಲ ಫ್ಲಡ್ ಆಗ್ಬೇಕು, ಇಲ್ಲ ಸುನಾಮಿ ಹೊಡಿಬೇಕು, ಇಲ್ಲ ಬರಗಾಲ ಬಂದು ಎಲ್ಲಾರು ಸಾಯ್ಬೇಕು. ಅದು ಅಂತ್ಯ ಆಗತ್ತೆ. ಆ ತರ ಒಂದು ಡೆವಲಪ್ಮೆಂಟ್ ಹೋಗ್ತಿದೆ. ಚೈನಾದಲ್ಲೂ ಡೆವಲಪ್ಮೆಂಟ್ ಆಗ್ತಿದೆ, ಜಪಾನಲ್ಲಿ ಡೆವಲಪ್ಮೆಂಟ್ ಆಗ್ತಿದೆ. ಯಾರಿಗೂ ಪಬ್ಲಿಕ್ಗೆ ಹೆಲ್ತ್ ಅಂಡ್ ಸೇಫ್ಟಿ ತೊಂದರೆ ಕೊಟ್ಟು ಯಾರಿಗೂ ಆ ತರ ಡೆವಲಪ್ಮೆಂಟ್ ಆಗ್ತಿಲ್ಲ. ನೀವು ಸೈಟ್ಸ್ ಮಾಡ್ಬೇಕಾ, ಅಥವಾ ಮತ್ತೊಂದು ಅಕ್ವಿಸಿಷನ್ ಮಾಡ್ಬೇಕಾ, ರೋಡ್ ಮಾಡ್ಬೇಕಾ, ಅಕ್ವೈರ್ ಮಾಡಿ. ನೀವು ಸುಮ್ಮನೆ ನೀವು ಅಕ್ವಿಸಿಷನ್ ಮಾಡಿ ಗ್ರೇಟರ್ ಬೆಂಗಳೂರು ಮಾಡ್ತೀವಿ, ಟೌನ್ಶಿಪ್ ಮಾಡ್ತೀವಿ, ಬಿಡದಿ ಮಾಡ್ತೀವಿ, ಈ ತರ ಪ್ರಾಜೆಕ್ಟ್ಗಳು ತಂದ್ರೆ ರೈತನಿಗೆ ಬೆಳೆಯೋದಕ್ಕೆ ಭೂಮಿನೇ ಇಲ್ಲ ಅಂತಂದ್ರೆ ಸಿಂಥೆಟಿಕ್ ರೈಸ್ ತಿಂತೀರಾ? ಮನೆಯಲ್ಲಿ ಸಿಂಥೆಟಿಕ್ ರೈಸ್ ಹಾಕೊಂಡು ಪ್ಲಾಸ್ಟಿಕ್ ರೈಸ್ ತಿಂತೀರಾ? ಈಗ ಸಿಂಥೆಟಿಕ್ ಮಿಲ್ಕ್ ಬಂದಿದೆ, ಮಿಲ್ಕ್ ಪೌಡರ್ ಬಂದಿದೆ. ಇನ್ ಸ್ವಲ್ಪ ದಿವಸ ಎಲ್ಲ ಆರ್ಟಿಫಿಷಿಯಲ್. AI ಹ್ಯಾಸ್ ಟೇಕನ್ ಓವರ್ ಎವ್ರಿಥಿಂಗ್. AI ಬಂದಿರೋದ್ರಿಂದ ಸಾಫ್ಟ್ವೇರ್ ಇಂಜಿನಿಯರ್ಗೆ ಕೆಲಸಗಳಿಲ್ಲ. ಎಲ್ಲ AI ಪ್ರಾಂಪ್ಟ್, ಎಲ್ಲ ಅದೇ ಸಾಫ್ಟ್ವೇರ್ ಬರೀತಾ ಇದೆ, ಕೋಡಿಂಗ್ ಬರೀತಾ ಇದೆ. ಏನೇ ಕೇಳಿದ್ರು AI ಹೇಳ್ತಾ ಇದೆ. ಅಂದ್ರೆ ಅಪ್ರಾಕ್ಸಿಮೇಟ್ ಒಂದು ಲೆವೆಲ್ಗೆ AI ತುಂಬಾ ಬೀಟ್ ಮಾಡ್ಬಿಟ್ಟಿದೆ. ಹ್ಯೂಮನ್ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ನ ಬೀಟ್ ಮಾಡಿ ಹೋಗ್ಬಿಟ್ಟಿದೆ. ಅಕ್ಸೆಪ್ಟಬಲ್. ಈಗ ನೀಟ್ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ಎಲ್ಲ ಒಂದು ಮೇಲ್ನೋಟಕ್ಕೆ ನಡೆದಿರೋದು ಒಂದು ಸ್ಕ್ಯಾಮ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಸರ್ 2011 and 13 ಕೂಡ not only I'm speaking about this current year, from past 2 or 3 decades, even UPSC, KPSC ಎಷ್ಟೊಂದು ಪೇಪರ್ ಟ್ಯಾಂಪರಿಂಗ್ಸ್ ನಡೆದಿತ್ತು. ಯಾವ್ದಾದ್ರು ಸುದ್ದಿ ಮಾಡಿದ್ರ ನೀಟ್ ವಿಚಾರವಾಗಿ ಭವಿಷ್ಯ ಒಪ್ಕೊಳ್ಳೋಣ. ಹಂಗಾರೆ UPSC, KPSC ಅವ್ರ ಭವಿಷ್ಯ ಅಲ್ವಾ? 2026 ವೆಟರ್ನರಿ ಆಫೀಸರ್ಸ್ಗೆ ಬಿಟ್ಟರೆ ಬೇರೆಯವ್ರಿಗೆ ಅವ್ರಿಗೂ ಅಷ್ಟೇ ಪೇಪರ್ ಲೀಕೇಜು, ಈ OMR ಟ್ಯಾಂಪರಿಂಗು, ಈ ಮತ್ತೆ ಈ ಕ್ಯಾಶ್ ಕೊಡೋದು, ಡೀಲ್ ಮಾಡ್ಕೊಳ್ಳೋದು, ಇವೆಲ್ಲ ಮಾಡ್ತಿದಾರಲ್ಲ. ಇದಕ್ಕೆ ಆಲ್ರೆಡಿ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಡೈರೆಕ್ಟೆಡ್ ಇನ್ವೆಸ್ಟಿಗೇಷನ್ for such thing which has been happened. A special CID investigation has been appointed by state government of Karnataka in the year 2026 for ಇದ್ರದ್ದು ಯಾವುದು ವೆಟರ್ನರಿ ಸ್ಕ್ಯಾಮ್, ವೆಟರ್ನರಿ ಪೋಸ್ಟ್ಗೆ. ಸರ್ ಈ ತರ ನಡೀತಿದೆಯಲ್ಲ, ಅದ್ರ ಬಗ್ಗೆ ಯಾರು ಒಬ್ರು ಸುದ್ದಿ ಮಾಡ್ತಿದಾರ? ನೀಟ್ ಆಲ್ ಓವರ್ ಇಂಡಿಯಾ ಸ್ಟೂಡೆಂಟ್ಸ್ ಭವಿಷ್ಯ ಮುಖ್ಯ. ಅದೇ ರೀತಿ ಎಲ್ಲ ಉದ್ಯೋಗಗಳನ್ನು ನಾವು ಸಮಾನತೆಯಾಗಿ ಕಾಣಬೇಕು. ಕಾಕ್ರೋಚ್ ಜನತಾ ಪಾರ್ಟಿ ಬಂದಿರೋದು ಒಂದು ಉಳಿವುಗಾಗಲೋ ಅಥವಾ ತೊಂದರೆ ಕೊಡೋದಿಕ್ಕೋ?
ನಾನು ಐ ಆಮ್ ನಾಟ್ ಸ್ಪೀಕಿಂಗ್ ಅಗೇನ್ಸ್ಟ್ ಕಾಕ್ರೋಚ್ ಜನತಾ ಪಾರ್ಟಿ, ಐಡಿಯಲ್ಸ್ ಇದೆ, ದೊಡ್ಡ ದೊಡ್ಡ ಆಕ್ಟರ್ಗಳಾಗಿರ್ಬೋದು, ಖಳನಾಯಕರಾಗಿರ್ಬೋದು, ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಪ್ರಕಾಶ್ ರೈ ಕೂಡ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಅಫಿಷಿಯಲ್ಸ್ ಆಗಿರ್ಬೋದು ಎಲ್ಲ ಬಂದಿದ್ದಾರೆ. ಬೇರೆ ಬೇರೆ ಕೂಡ ವಿಚಾರಗಳಿದೆ. ನಾವು ಸುದ್ದಿ ಮಾಡ್ತೇವೆ, ನಮಗೆ ಫೋನ್ ಮಾಡ್ರಪ್ಪ, ನಮ್ಗೆ ಎಷ್ಟು ಬೇಕು ನಾವು ಕಂಟೆಂಟ್ ಕೊಡ್ತೀವಿ. KPSC ಭ್ರಷ್ಟಾಚಾರ ಆಯಿತು, ಈಗ ಮೊನ್ನೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಅದೊಂದು ಭ್ರಷ್ಟಾಚಾರಗಳಾಯಿತು, ಅದ್ರ ಬಗ್ಗೆನೂ ಫೈಟ್ ಮಾಡವ ಅಲ್ವಾ. ಇದನ್ನು ರಾಜಕೀಯವಾಗಿ ಟರ್ನ್ ಮಾಡಿಕೊಂಡ್ರು. ಆ ಪ್ರತಿಭಟನಾಕಾರರ ಮಧ್ಯೆ ರಿಯಲ್ ವಿದ್ಯಾರ್ಥಿಗಳ ಮಧ್ಯೆ ಆಂಟಿ ನ್ಯಾಷನಲಿಸ್ಟ್ಗಳು ಬಂದು ಸೇರಿಕೊಂಡ್ರು, ಹಿಂಸಾತ್ಮಕವಾಗಿ ತಿರ್ಕೊಂಡ್ಬಿಡ್ತು. ಹಂಗಾಗೋದು ಬೇಡ ಅಂತ ನಾವು ಹೇಳ್ತಿರೋದು ಅಷ್ಟೇ. ನೀವು ಹೇಳಿದೆ ಫಾರಿನ್ ಫಂಡು ಅಂತ ಕೂಡ ಹೇಳ್ತಾ ಇದ್ರಿ ನೀವು. ಫಾರಿನ್ ಫಂಡ್ದು ಸೋನಮ್ ವಾಂಗ್ಚುಕ್ ಅಂತ ಅವ್ರದ್ದು 2 NGOs ಇದೆ. ಆ 2 NGOಗಳದ್ದು ಒಂದು ಟಾಪ್ ಮೋಸ್ಟ್ NGO ಅದು. ಆ NGOಗಳಿಗೆ ಈ FCRA ಇಂದ ಫಂಡ್ಸ್ ಬರುತ್ತೆ. ಎವ್ರಿ ಫಂಡ್ ಶಾಲ್ ಬಿ ಅಕೌಂಟಬಲ್ ಅಂಡ್ ಶಾಲ್ ಬಿ ಟ್ರಾನ್ಸ್ಪರೆಂಟ್ ಟುವರ್ಡ್ಸ್ ದ ಸೆಂಟ್ರಲ್ ಗವರ್ಮೆಂಟ್. ಅವ್ರು ಬಂದು ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿನ ಬೆಂಬಲಿಸ್ತಿದ್ದಾರೆ ಅಂತಂದ್ರೆ ಎಲ್ಲಾರ ಜನರು ಒಂದೇ ಪ್ರಶ್ನೆ, ಹಂಗಾರೆ ಫಾರಿನ್ ಕಂಟ್ರೀಸ್ ಅವರಿಗೆ ಈ ನಮ್ಮ ಇಂಡಿಯನ್ ಫಂಡಿಂಗ್ ಆಗ್ತಿರೋದ್ರಿಂದ ಇವ್ರು ಇಂಡಿಯನ್ ಗವರ್ಮೆಂಟ್ ಅಗೇನ್ಸ್ಟ್ ಹೋಗಿ ಇಂಡಿಯನ್ ಗವರ್ಮೆಂಟ್ ನಿರ್ನಾಮ ಮಾಡಬೇಕು ಅನ್ನೋದೇ ಒಂದು ಉದ್ದೇಶ. ಅಂದ್ರೆ ಪ್ರೈಮಾ ಫೆಸಿ ಪೇಪರ್ ತೆಗೆದ್ರೆ ಹಿಂಗೆ ಮೇಲ್ನೋಟಕ್ಕೆ ಕಾಣ್ತಿದೆ. ಈ ಒಂದು ದುರುದ್ದೇಶದಿಂದ ಈಗ ನೋಡಿ, ಸುಮಾರು ವಿಡಿಯೋ ಕ್ಲಿಪ್ಸ್ಗಳನ್ನ ಕೊಡ್ತೀನಿ. ಎಷ್ಟೋ ಜನಕ್ಕೆ ಅಲ್ಲಿ ಇನ್ವಾಲ್ವ್ ಆಗಿರೋರು ದೇ ಆರ್ ಪ್ಯೂರ್ಲಿ ಇನ್ನೋಸೆಂಟ್ಸ್. ಅವ್ರು ಏನಾಗ್ತಿದೆ ಗೊತ್ತಿಲ್ಲ. ಕೆಲವು ರೀಲ್ಸ್ ಮಾಡಕ್ ಬಂದಿದ್ದಾರೆ ಕಾಕ್ರೋಚ್ ಜನತಾ ಪಾರ್ಟಿ ಜಂತರ್ ಮಂತರಲ್ಲಿ. ಅಲ್ಲಿ ರೀಲ್ಸ್ ಮಾಡಕ್ ಕೂಡ ಬಂದಿದ್ದಾರೆ, ಎಂಜಾಯ್ ಮಾಡಕ್ಕೆ. ಇನ್ ಕೆಲವರು ಪೊಲೀಸ್ಗೆ ಫನ್ ಮಾಡಕ್ ಬಂದಿದ್ದಾರೆ. ಪಾಪ ಪೊಲೀಸ್ ಅವ್ರದ್ದು ಅವ್ರಿಗೊಂದು ಲಿಮಿಟ್ ಇರುತ್ತೆ, ಅವ್ರದ್ದು ಕಾಪಾಡ್ಬೇಕಾಗತ್ತೆ. ಈಗ ಏನೋ ಒಂದು ಪ್ರೊಟೆಸ್ಟ್ ನಡೀತಿದೆ ಅಂತಂದ್ರೆ ಪಬ್ಲಿಕ್ ಪೀಸ್ ಮೇನ್. ಪೊಲೀಸ್ ಹರ್ಟ್ ಆಗಿದೆಯೋ ಅಥವಾ ಹೆಣ್ಮಗು ಹರ್ಟ್ ಆಗಿದೆಯೋ, ಅಟ್ ದ ಎಂಡ್ ಇಂಡಿವಿಜುವಲ್ ಎಲ್ಲರೂ ಮನುಷ್ಯರೇನೆ. ಬಟ್ ಎಲ್ಲರಿಗೂ ಇದೇನಾಗಿದೆ, ಒಂದು ಬ್ಯಾಡ್ ಇಮೇಜ್ ಕೊಟ್ಟಿದೆ. ಏನಂತಂದ್ರೆ ಪ್ರೊಟೆಸ್ಟ್ ನಡಿಬೇಕು ಅಂತಂದ್ರೆ ಒಂದು ಒಳ್ಳೆ ಉದ್ದೇಶದಲ್ಲಿ ನಡಿಬೇಕು. ನೇಪಾಳಲ್ಲಿ ನಡೀತು, ಈ ಗೌರ್ಮೆಂಟ್ನೇ ಬೀಳಿಸ್ಬಿಟ್ರು. ಅವಾಗ ಒಬ್ಬೊಬ್ರು ಬಾಯಲ್ಲೂ ಕೇಳಿ ಸಬ್ಜೆಕ್ಟ್ ನಾಲೆಜ್ ತುಂಬಾ ಕ್ಲಿಯರ್ ಅಂಡ್ ಕ್ರಿಸ್ಪ್ ಆಗಿತ್ತು. ಅದೇ ನೀಟ್ ಆಕ್ಟಿವಿಟೀಸ್ ಅಲ್ಲಿ ಕೇಳಿ, ನೀಟ್ ಚಳುವಳಿಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಒಬ್ಬೊಬ್ಬರನ್ನ ಇಂಟರ್ವ್ಯೂ ಮಾಡಿದ್ರೆ ಏನೂ ಗೊತ್ತಿಲ್ಲ, ನಗಾಡ್ತಾರೆ. ಅವರೆಲ್ಲ ಪ್ರೊಟೆಸ್ಟಿಗೆ ಬಂದಿದ್ದಾರೆ. ಸೊ ಇದೆಲ್ಲ ಯಾವ ಇಮೇಜ್ ಕೊಡುತ್ತೆ ಪಬ್ಲಿಕ್ಗೆ? ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಪೊಲಿಟಿಕಲ್ ಪಾರ್ಟಿ ನಾರ್ ಎನಿ ಮಿಷನ್. ಐ ಆಮ್ ವಿತ್ ದ ಸ್ಟೂಡೆಂಟ್ಸ್, ಫಾರ್ ದ ಸ್ಟೂಡೆಂಟ್ಸ್. ಈವನ್ ಐ ವಾಸ್ ಅ ಸ್ಟೂಡೆಂಟ್ಸ್ ಬಿಫೋರ್ ಬಿಕಮಿಂಗ್ ಅನ್ ಅಡ್ವೊಕೇಟ್. ಬಟ್ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಯಾವುದೋ ಒಂದು ದುರುದ್ದೇಶಕ್ಕೋಸ್ಕರ ನೀವು ಅಥವಾ ಒಂದು ಸ್ಮಾಲ್ ನೇಮ್ ಆ್ಯಂಡ್ ಫೇಮ್ಗೋಸ್ಕರ ಪಾರ್ಟಿಸಿಪೇಟ್ ಮಾಡಬೇಡಿ. ಇವತ್ತು ನೀವು ನಿರ್ಧಾರ ಮಾಡ್ತೀರಾ, ನಿಮ್ಮ ನಾಳೆ ಭವಿಷ್ಯ ಕಲ್ಪಿಸ್ತದೆ. ಕರೆಕ್ಟ್. ಹಾಗೆ ಎಲ್ಲ ಪ್ರತಿಭಟನೆ ಕೂಡ ಈಕ್ವಲ್ ಆಗಿ ತಗೊಳ್ಳಿ. ಬರೀ ಅದೊಂದೇ ಅಂತಲ್ಲ, ಬೇರೆ ಬೇರೆ ಸಮಸ್ಯೆ ಇದ್ದಾಗಲೂ ಕೂಡ ಒಂದು ಟೀಮ್ ಆಗಿ ಬಂದು ಅಲ್ಲಿ ನ್ಯಾಯ ಕೊಡಿಸೋಂಥ ಕೆಲಸನೂ ಕೂಡ ಮಾಡಿ ಅಷ್ಟೇ. ಎಸ್, ರೈಟ್ ನ್ಯೂಸ್ ವಿಶ್ವನಾಥ್ ಶ್ರೀ, ಹಾಗೆ ನಮ್ಮ ರಿಥಿಕ್ ಅಡ್ವೊಕೇಟ್.